ವಿದ್ಯಾರ್ಥಿಗಳೇ, ನಾವು ಪ್ರತಿದಿನ ಹಲವಾರು ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತೀವಿ. ಈಗ ಸಂಖ್ಯೆಗಳನ್ನ ಬಳಕೆ ಮಾಡ್ಕೊಂಡ್ರಲ್ವಾ ಸರ್? ಯಾವ್ಯಾವ ನೀವು ಸಂಖ್ಯೆಗಳನ್ನ ಬಳಕೆ ಮಾಡ್ಕೊಂಡ್ರ? ಎಲ್ಲೆಲ್ಲಿ ಸಂಖ್ಯೆಗಳನ್ನ ನೀವು ಬಳಕೆ ಮಾಡ್ಕೊಂಡ್ರ? ಲೆಕ್ಕ ಮಾಡುವಾಗ ಸಂಖ್ಯೆಗಳನ್ನ ಬಳಕೆ ಮಾಡ್ಕೊಂಡಿದ್ದೀಯಾ? ನೆಕ್ಸ್ಟ್ ಆಯ್ತು. ಲೆಕ್ಕ ಮಾಡುವಾಗ, ತರಕಾರಿ ಕೊಳ್ಳುವಾಗ, ಏನ್ ಮಾಡುವಾಗ? ತರಕಾರಿ ಕೊಳ್ಳುವಾಗ ಬಳಕೆ ಮಾಡ್ಕೊಂಡಿದ್ದೀಯ. ಆಮೇಲೆ ಅನ್ನಷ್ಟೇ ಹೇಳು. ಧಾನ್ಯಗಳನ್ನು ಕೊಳ್ಳುವಾಗ, ಧಾನ್ಯಗಳನ್ನ ಕೊಳ್ಳುವಾಗ ನಾವು ಸಂಖ್ಯೆಗಳನ್ನ ಬಳಕೆ ಮಾಡ್ಕೊತೀವಿ. ಆಮೇಲೆ ನಂತರ ಮಗ್ಗಿ ಹೇಳುವಾಗ ಸಂಖ್ಯೆಗಳನ್ನ ಬಳಕೆ ಮಾಡ್ತೀವಿ. ಸರ್, ಈಗ ಟೈಮ್ ಎಷ್ಟು ಅಂತ ಕೇಳ್ತೀವಿ ಅಲ್ವಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಇರುತ್ತೆ ಅಂದ್ರೆ ನಾವು ದಿನ ಸ್ಟಾರ್ಟ್ ಆಗೋದೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮಗೆ ಸಂಖ್ಯೆಗಳಿಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಬೆಳಿಗ್ಗೆ ನಾನು 6 ಗಂಟೆಗೆ ಇದ್ದೆ, 8 ಗಂಟೆಗೆ ಸ್ನಾನ ಮಾಡ್ಕೊಂಡೆ, 9 ಗಂಟೆಗೆ ತಿಂಡಿ ತಿಂದೆ, 10 ಗಂಟೆಗೆ ಶಾಲೆಗೆ ಬಂದೆ ಅಲ್ವಾ? ಇವೆಲ್ಲ ನೀವು ಸಂಖ್ಯೆಗಳು, ಹೌದಲ್ವಾ? ನಮಗೆ ದಿನ ಸ್ಟಾರ್ಟ್ ಆಗೋದ್ರೆ ಯಾವ್ದು ಸ್ಟಾರ್ಟ್ ಆಗುತ್ತೆ? ನಮಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಸಂಖ್ಯೆಗಳನ್ನ ಬಳಕೆ ಮಾಡ್ಕೊಂತಾನೆ ಇದೀವಿ, ಹೌದಲ್ವಾ? ಸರ್, ಹಾಗಾದ್ರೆ ಸಂಖ್ಯೆಗಳಲ್ಲಿ ಹಲವಾರು ವಿಧಗಳು ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ನೋಡಿ, ಸಾಮಾನ್ಯವಾಗಿ ಪ್ರತಿದಿನ ನಾವು ಪ್ಲೇಯರ್ ಕೇಳ್ತೀವಿ, ಇವಾಗ ಸ್ಕೂಲ್ಗೆ ಎಷ್ಟು ಜನ ಬಂದಿದ್ದಾರೆ, ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು ಅಂತ ಕೇಳ್ತೀವಿ, ಹೌದಲ್ವಾ? ಸರ್, ಅವ್ ಏನ್ ಮಾಡ್ತಾರೆ? ಒಬ್ರು ಲೀಡರ್ ಕೌಂಟ್ ಮಾಡ್ತಾನೆ, ಹೌದಲ್ವಾ? ಸರ್, ಕೌಂಟ್ ಹೇಗ್ ಮಾಡ್ತಾನೆ? ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ? ಒಂದರಿಂದ ಅಲ್ವಾ? ಅಲ್ವಾ ಸರ್? ಅವನೇ ಕೌಂಟ್ ಮಾಡ್ತಾನೆ 1 2 3 4 ಇತ್ಯಾದಿ, ಹೌದಲ್ವಾ? ಸರ್, ಹಾಗಾದ್ರೆ ಕೌಂಟ್ ಮಾಡ್ಬೇಕಾದ್ರೆ ಬಳಕೆ ಮಾಡೋ ಸಂಖ್ಯೆಗಳು 1 2 3 4 ಇತ್ಯಾದಿ ಈ ತರ ಕೌಂಟ್ ಮಾಡ್ತಾನೆ, ಹೌದಲ್ವಾ? ಸರಿ, ಇವನ್ನ ನಾವು ಎಣಿಕೆಯ ಸಂಖ್ಯೆಗಳು ಅಂತ ಕರಿತೀವಿ. ಎಂತ ಸಂಖ್ಯೆಗಳು? ಎಣಿಕೆಯ ಸಂಖ್ಯೆಗಳು. ಈ ಎಣಿಕೆಯ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ ಸರ್? ಹೇಳ. ಸ್ವಾಭಾವಿಕ ಸಂಖ್ಯೆಗಳು. ಎಣಿಕೆಯ ಸಂಖ್ಯೆಗಳಾದ 1 2 3 4 ಇತ್ಯಾದಿ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು, ಹೌದಲ್ವಾ? ಸರ್, ಈಗ ಮೊದಲನೇ ವಿಧ ಸ್ವಾಭಾವಿಕ ಸಂಖ್ಯೆಗಳು. ಸರ್, ಈಗ ಈ 1 2 3 4 5 ಇತ್ಯಾದಿ ಈ ಸಂಖ್ಯೆಗಳಿಗೆ ನಾವು 0ನ ಆಡ್ ಮಾಡ್ತೀವಿ. 0ನ ಆಡ್ ಮಾಡ್ಕೊಂಡು ಮತ್ತೆ ನಮ್ಮ ಮಿಕ್ಕಿದ ಸಂಖ್ಯೆಗಳು ಹಾಗೆ ಬರ್ತವೆ, 1 2 3 4, ಹೌದಲ್ವಾ? ಈಗ ಏನ್ ಆಡ್ ಆಯ್ತು? ಈ ಸಂಖ್ಯೆಗೆ 0 ಆಡ್ ಆಗಿದೆ ಅಲ್ವಾ? ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಿಗೆ 0 ಸೇರಿಸಿದಾಗ, 0ನ ಸೇರಿಸಿದಾಗ ಬರುವ ಸಂಖ್ಯಾ ವಿಧ ಯಾವ್ದಪ್ಪ ಅಂತಂದ್ರೆ, ಈ ಸಂಖ್ಯೆ ಪೂರ್ಣ ಅಂದ್ರೆ ನೀರೇ 0 ಅಂತ ಹೇಳಿ ಪೂರ್ಣ ಆಗುತ್ತೆ. ಏನೋ ಬಿಟ್ಟಿದ್ದು ಅಲ್ವಾ? ಅದು 0 ಹಾಕೊಂಡಾಗ ಏನಾಯ್ತು? ಪೂರ್ಣ ಆಯ್ತು. ಅಂದ್ರೆ 0 ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಇದೆಯಾ? ಸರಿ, ಎರಡನೇ ವಿಧ ಯಾವ್ದು? ಪೂರ್ಣ ಸಂಖ್ಯೆ. ನೆಕ್ಸ್ಟ್ ನೋಡಿ, ಆಮೇಲೆ ಈ ಸಾಮಾನ್ಯವಾಗಿ ಟೆಂಪರೇಚರ್ ನೋಡ್ತಿರಲ್ವಾ? ತಾಪಮಾನ. ಈ ಇದೇ ಊರು ಅನ್ಕೊಂಡ್ರೆ ಬೇಸಿಗೆ ಕಾಲದಾಗ ಎಷ್ಟಿರುತ್ತೆ ಟೆಂಪರೇಚರ್? ಹೌದು, ಒಂದು 30 ಡಿಗ್ರಿ, 34 ಡಿಗ್ರಿ, 36 ಡಿಗ್ರಿ ವರೆಗೂ ಹೋಗುತ್ತೆ, ಹೌದಲ್ವಾ? ಸರಿ, ಚಳಿಗಾಲ ಕೇಳಿದ್ರೆ ಮಳೆಗಾಲ ನೋಡ್ಕೊಂಡ್ರೆ ಒಂದು 12 ಡಿಗ್ರಿ 13 ಡಿಗ್ರಿ ಬರುತ್ತೆ, ಹೌದಲ್ವಾ? ಸರ್, ಅದೇ ಕಾಶ್ಮೀರ ಆ ಕಡೆ ಎಲ್ಲ ಹೋದಾಗ, ಜಮ್ಮು ಕಾಶ್ಮೀರ ಎಲ್ಲ ಏನಾಗುತ್ತೆ ಈ ಟೆಂಪರೇಚರ್? ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ -ಡಿಗ್ರಿ ವರೆಗೂ ಹೋಗುತ್ತೆ, ಹೌದಲ್ವಾ? ಏನಾಗುತ್ತೆ ಅಲ್ಲಿ? -4 ಡಿಗ್ರಿ, -6 ಡಿಗ್ರಿ, -10 ಡಿಗ್ರಿ ಈ ರೀತಿ ಹೋಗುತ್ತಲ್ವಾ? ಸರಿ, ಅವು ಮೈನಸ್ ಬರುವ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಪೂರ್ಣಾಂಕಗಳು ಆಯ್ತು. ಬರೀ -1 -2 -3 ಎಂತ ಸಂಖ್ಯೆಗಳವು? ಪ್ಲಸ್ ಇರೋಲ್ಲ ಏನಾಗುತ್ತೆ ಹೇಳಿ ನಿಮಿಷ? ಈಗ +1 +2 +3 ಎಂತ ಸಂಖ್ಯೆಗಳಿವು? ಹೌದು, ಯಾವ್ದು? ಇವು ಧನ ಸಂಖ್ಯೆಗಳು. ಪ್ಲಸ್ ಇರೋಲ್ಲ ಎಂತ ಸಂಖ್ಯೆಗಳಾಗುತ್ತೆ ಹೇಳಿ? ಧನ ಸಂಖ್ಯೆಗಳಾಗುತ್ತೆ. 0 ಸೇರಿಸ್ಕೊಂಡ್ಬಿಡೋಣ. -1 -2 -3 ಏನಾಗುತ್ತೆ? ಋಣ ಸಂಖ್ಯೆಗಳಾಗುತ್ತಲ್ವಾ? ಹಾಗಾದ್ರೆ ಈ ಸಂಖ್ಯಾ ಗಣದಲ್ಲಿ ಯಾವ್ಯಾವ ಸಂಖ್ಯೆಗಳಿದೆ ಹಾಗೆ ಹೇಳಿ ನೋಡೋಣ. ಈ ಕಡೆ ಬರಬಲ್ಲ ಸಂಖ್ಯೆಗಳು ಯಾವುದು?
ಧನ ಸಂಖ್ಯೆಗಳು. ಈ ಕಡೆ ಬರುವ ಸಂಖ್ಯೆಗಳು ಯಾವುದು? ಇದು 0 ಹೌದಲ್ವಾ? ಸರಿ, ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತೆ 0 ಇವೆಲ್ಲವೂ ಕೂಡ ಇರುತ್ತಲ್ವಾ? ಆ ಸಂಖ್ಯಾ ಗಣವನ್ನು ನಾವು ಏನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಹೌದಲ್ವಾ? ಎಂತ ಕರಿತೀವಿ? ಪೂರ್ಣಾಂಕಗಳು. ಹಾಗಾದ್ರೆ ಧನ ಸಂಖ್ಯೆ, ಋಣ ಸಂಖ್ಯೆ 0 ಎಲ್ಲವೂ ಕೂಡ ಇರೋ ಸಂಖ್ಯೆಯ ಗಣ ಯಾವ್ದಪ್ಪ ಅಂದ್ರೆ ಪೂರ್ಣಾಂಕಗಳಾಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಬರೋದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಗಳು? ಈ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿ ಇರುತ್ತೆ? ಸಾಮಾನ್ಯವಾಗಿ ಭಿನ್ನರಾಶಿ ಅಥವಾ p/q ರೂಪದಲ್ಲಿ ಇರುತ್ತೆ. p/q ಅಥವಾ ಭಿನ್ನರಾಶಿ ರೂಪದಲ್ಲಿ ಇರುವ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೀವಿ. ಅರ್ಥ ಇದೆಯಾ? ಅದರಲ್ಲಿ ಈ q is not equal to 0 ಅಂತ ಹೇಳಿ ಶೇಷ ಏನಾಗಿರಬಾರ್ದು? ಏನಾಗಿರಬಾರ್ದು? 0 ಆಗಿರಬಾರ್ದು. 0 ಬಿಟ್ಟು ಬೇರೆ ಸಂಖ್ಯೆನ ಹೊಂದಿರಬೇಕು. ಆ ಭಿನ್ನರಾಶಿಗಳಲ್ಲಿ 0 ಬಿಟ್ಟು ಬೇರೆ ಸಂಖ್ಯೆನ ಹೊಂದಿರಬೇಕು ಅಲ್ವಾ? ಈ ರೂಪದಲ್ಲಿ ಇರಬೇಕು. ಶೇಷ ಏನಾಗಿರಬಾರ್ದು? 0ಗೆ ಸಮನಾಗಿರಬಾರ್ದು. ಆ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರೀತೀವಿ. ಅರ್ಥ ಆಗಿದೆಯಾ? ಸರಿ, ಎಕ್ಸಾಂಪಲ್ ಹೇಳಿ ನೋಡೋಣ. 1 2 by 3 ಎಷ್ಟು? 4/2 ಇವೆಲ್ಲ ಎಂತ ಸಂಖ್ಯೆಗಳಾಗುತ್ತೆ? ಭಾಗಲಬ್ಧ ಸಂಖ್ಯೆಗಳಾಗುತ್ತೆ. ಅರ್ಥ ಆಗಿದೆಯಾ? ಸರಿ, ಹಾಗಾದ್ರೆ ಈ ನಾವು ಇವತ್ತಿನ ತರಗತಿಯಲ್ಲಿ ಈ ಸಂಖ್ಯಾ ಪದ್ಧತಿಯಲ್ಲಿ ಭಾಗಲಬ್ಧ ಬರುತ್ತೆ, ಅಭಾಗಲಬ್ಧ ಎಲ್ಲ ಬರುತ್ತೆ ಹೌದಲ್ವಾ? ಈ ಸಂಖ್ಯಾ ಪದ್ಧತಿಯಲ್ಲಿ ನಾವು ಈ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತು ಮಾಡೋದ್ರ ಬಗ್ಗೆ ನೋಡೋಣ. ನೋಡಿ, ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳನ್ನ ಬಗ್ಗೆ ಈ ಸಂಖ್ಯಾ ಪದ್ಧತಿ ಚಾಪ್ಟರ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಆಯ್ತಾ? ಇವತ್ತಿನ ಚಾಪ್ಟರ್ ಯಾವುದು? ಸಂಖ್ಯೆಗಳು. ಯಾವುದು? ಸಂಖ್ಯಾ ಪದ್ಧತಿ. ಹೆಡಿಂಗ್ ಮಕ್ಕಳಿಗೆ ಸಂಖ್ಯಾ ಪದ್ಧತಿ. ನೋಡಿ, ಕೆಲವೊಂದು ಫ್ಲಾಶ್ ಕಾರ್ಡ್ಸ್ ಇದೆ. ಇಲ್ಲಿ ಕೆಲವು ಸಂಖ್ಯೆಗಳನ್ನ ಕೊಟ್ಟು ನಿಮಗೆ ಅದು ಯಾವ ಸಂಖ್ಯೆ ಇದೆ ಅಂತ ನಾನು ಇದ್ರಲ್ಲಿ ಬರ್ದಿದ್ದೀನಿ. ಹೌದಾ? ಸರಿ, ಇದು ತಪ್ಪೋ ಸರಿನೋ ಅಂತ ಬಂದು ಹೇಳಬೇಕು. ಆಯ್ತಾ? ಬನ್ನಿ, ಬಾಯ್ ಸರ್ ಬರ್ತೀರಾ? ಈಸಿ ಇದೆ. ಇಲ್ಲಿ 2 ಫ್ಲಾಶ್ ಕಾರ್ಡ್ ಇದೆ. ಬರೋಣ. ಓದೋದು ಸ್ವಾಭಾವಿಕ ಸಂಖ್ಯೆಗಳು 1 2 -3 -5. ಸರಿನಾ? ಅದು ರಾಂಗ್ ಸರ್. ತಪ್ಪು ಯಾಕೆ? ಸರ್ -3 -5 ಬಂದಿದೆ ಸರ್, ಅವು ಸ್ವಾಭಾವಿಕ ಸಂಖ್ಯೆ ಆಗಿದೆ. ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ. ಬರೀ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಅದು ಹೆಂಗಿರ್ಬೇಕು? 1ರಿಂದ ಸಂಖ್ಯೆಗಳು ಸ್ಟಾರ್ಟ್ ಆಗಿರ್ಬೇಕು ಸರ್, ಮೈನಸ್ ಪ್ಲಸ್ ಇರಬಾರ್ದು. ಮೈನಸ್ ಇರೋವಾಗಿಲ್ಲ. ಹೌದಲ್ವಾ? ನಾನು ಕೊಟ್ಟಿರೋ ಚಾರ್ಟ್ ಅಲ್ಲಿ ಏನು ಬಂದಿದೆ? ಮೈನಸ್ ಇರೋ ಸಂಖ್ಯೆಗಳು ಬಂದಿದೆ. ಹಾಗಾಗಿ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೀ ಪ್ಲಸ್ ಇರೋ ಮಾತ್ರ ಇರಬೇಕಾಗಿತ್ತು ಅಲ್ವಾ? ಸರಿ, ಮೈನಸ್ ಇರೋದು ಬಂದಿರೋದ್ರಿಂದ ಇದು ಯಾವ ಸಂಖ್ಯೆ ಆಗಲ್ಲ? ಸ್ವಾಭಾವಿಕ ಸಂಖ್ಯೆ ಆಗೋದಿಲ್ಲ. ಸರಿನಾ? ರೈಟ್. ನೆಕ್ಸ್ಟ್ ಇನ್ನೊಂದು ಬನ್ನಿ. ಸರಿ ಇದೆ, ಉತ್ತರ ಸರಿ ಇದೆ. ಬರಲ್ಲ? ಓದಿ ಹೇಳೋಣ. ಪೂರ್ಣಾಂಕಗಳು 30 47 -59. ಇದು ಪೂರ್ಣಾಂಕಗಳಿಗೆ ಬರುತ್ತಾ? ಬರಲ್ವಾ? ಯಾಕೆ? ಸರ್, ಅಲ್ಲಿ 0 ಹಾಕಿ ಧನಾತ್ಮಕದಲ್ಲಿ +1 +2 +3 ಅಂತ ಇರಬೇಕು. ಋಣಾತ್ಮಕದಲ್ಲಿ -1 -2 -3. ಅವು ಎಕ್ಸಾಂಪಲ್ಸ್ ಅಲ್ವಾ? ಒಟ್ಟು ಪ್ಲಸ್ ಇರೋ ಸಂಖ್ಯೆಗಳು ಮೈನಸ್ ಇರೋ ಸಂಖ್ಯೆಗಳು 0 ಎಲ್ಲವೂ ಕೂಡ ಎಲ್ಲಿ ಬರುತ್ತೆ? ಮತ್ತೆ ಇಲ್ಲಿ ಬರುತ್ತಲ್ವಾ? ಹೇಳಿದ್ದು ನೋಡಿ, ಇದರಲ್ಲಿ ಪೂರ್ಣಾಂಕಗಳು ಅಂತ ಇದೆ. ಪೂರ್ಣಾಂಕಗಳು ಅಂತ ಹೆಡಿಂಗ್ ಹಾಕಿ ಯಾವ್ಯಾವ ಸಂಖ್ಯೆ ಇದೆ ನೋಡಿ? ಪ್ಲಸ್ ಇರೋ ಸಂಖ್ಯೆ ಇದೆ ಅಲ್ವಾ? ಯಾವ್ಯಾವ ಸಂಖ್ಯೆ ಇದೆ? 31 ಪೂರ್ಣಾಂಕಗಳ ಇರೋ ಸಂಖ್ಯೆ ಬರ್ತಾವಲ್ವಾ? ಬರುತ್ತೆ ಸರ್. ಬರುತ್ತೆ ತಾನೆ? ಸರಿ, ಈ ಸಂಖ್ಯೆಗಳು ಏನಾಗುತ್ತೆ? ಪೂರ್ಣಾಂಕಗಳೇ ಆಗುತ್ತೆ. ಪ್ಲಸ್ ಇರೋ ಸಂಖ್ಯೆಗಳು ಕೂಡ ಬರುತ್ತೆ, ಮೈನಸ್ ಇರೋ ಸಂಖ್ಯೆಗಳು ಕೂಡ ಬರುತ್ತೆ, 0 ಕೂಡ ಇರುತ್ತೆ. ಹಾಗಾಗಿ ಇದು
ಸರಿ ಇದೆ. ಏನಿದೆ ಸರಿ ಇದೆ? ಇಲ್ಲದ ಸಂಖ್ಯೆಗಳೆಲ್ಲ ಏನಾಗುತ್ತೆ? ಪೂರ್ಣಾಂಕಗಳಿಗೆ ಸೇರಿದೆ ಹೌದಲ್ವಾ? ರೈಟ್. ನೆಕ್ಸ್ಟ್ ನೋಡಿ. ಹಾಗಾದ್ರೆ ಈಗ ಈ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಬರ್ಕೊಳ್ಳೋದು ಅನ್ನೋ ಬಗ್ಗೆ ನೋಡೋಣ. ಲೆಕ್ಕ ಬರ್ಕೊಬಿಡಿ. 1 ಮತ್ತು 2ರ ನಡುವಿನ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ. ಐದು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಬೇಕು. ಸರಿ ನೋಡಿ, ಈಗ 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ನಿಮಗೆ ಬೇಕು ಹೌದಲ್ವಾ? ಸರಿ, ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿ ಇರುತ್ತೆ? ಯಾವ ರೂಪದಲ್ಲಿ ಇರುತ್ತೆ? P/Q ರೂಪದಲ್ಲಿ ಇರುತ್ತೆ ಹೌದಲ್ವಾ? ಈಗ ಒಂದಾದ್ರೂ 2 ಸಂಖ್ಯೆ ಬಂದ್ಬಿಡುತ್ತೆ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಮಧ್ಯೆ ಎಲ್ಲಿದೆ ಸರ್? ಇಲ್ಲೇ ಇಲ್ಲ ಅಂತ ಹೇಳ್ತೀರಲ್ವಾ? ಒಂದಾದ್ರೂ 2 ಸಂಖ್ಯೆ ಸರ್, 2 ಸಂಖ್ಯೆ ಬರುತ್ತೆ. ಸಂಖ್ಯೆಗಳಿದೆ. ಸರ್, ಈ ತರ ಕೇಳಿದಾಗ ಹೇಗೆ ನಾವು ಬರ್ಕೋಬೇಕು ಭಾಗಲಬ್ಧ ಸಂಖ್ಯೆಗಳನ್ನ? ನಿಮಗೆ ಎಷ್ಟು ಸಂಖ್ಯೆಗಳು ಬೇಕು? 5 ಸಂಖ್ಯೆಗಳು ಬೇಕಲ್ವಾ? ಸರಿ, ಅದಕ್ಕೆ ನೀವು +1 ಜಾಸ್ತಿ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? ಎಷ್ಟಾಯ್ತು? 6 ಆಗುತ್ತಲ್ವಾ? ನೀವೇ ಮಾಡ್ಕೋಬೇಕು. ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿದೆಯೋ ಅದನ್ನ 1 ಜಾಸ್ತಿ ಮಾಡ್ಕೊಳ್ಳಿ. ಎಷ್ಟಾಯ್ತು? 6. ಸರಿ, 6ನೇ ಮಾಡ್ಕೋಬೇಕು. ನಿಮಗೆ ಯಾವ ಸಂಖ್ಯೆಗಳ ನಡುವೆ ಬೇಕಾಗಿದೆಯೋ ಅದನ್ನ ಗುಣಿಸ್ಕೋಬೇಕಾಗುತ್ತೆ. ಅದನ್ನ ನೀವೇ ಮಾಡ್ಕೋಬೇಕಾಗುತ್ತೆ, ಗುಣಿಸ್ಕೊಳ್ಬೇಕಾಗುತ್ತೆ. ಸರಿ, ಎಷ್ಟಾಗುತ್ತೆ ನೋಡಿ? 6 × 1 ಅಂದ್ರೆ 6 ಆಗುತ್ತೆ. 6 × 2 ಅಂದ್ರೆ 12 ಆಗುತ್ತೆ ಹೌದಲ್ವಾ? ಹಾಗಾದ್ರೆ ನೀವೀಗ ಎಲ್ಲಿ ಬರ್ಕೋಬೇಕಪ್ಪ ಅಂದ್ರೆ 6 ಮತ್ತು 12ರ ನಡುವೆ ಬರ್ಕೊಳ್ಬೇಕಾಗುತ್ತೆ. 6 ಮತ್ತು 12ರ ನಡುವೆ ಹೌದಲ್ವಾ? ಸರಿ, ಈಗ ಇದು ಎಷ್ಟು ಬಂದಿದೆ? ಇದು 6 ಅಲ್ವಾ? ನೀವೇ ಮಾಡ್ಕೋಬೇಕು. 6 ನಂತರ ಯಾವ ಸಂಖ್ಯೆ ಬರುತ್ತೆ ಹೇಳಿ? 7. ಸರಿ ಹೌದಲ್ವಾ? 7/6 ಒಂದು ಸಂಖ್ಯೆ ಆಯ್ತು. 7/6 ಒಂದು ಸಂಖ್ಯೆ ಆಯ್ತು. ಎಷ್ಟು ಯಾವುದು? 8/6 ಇನ್ನೊಂದು ಸಂಖ್ಯೆ ಆಯ್ತು. 2 ಸಂಖ್ಯೆ ಆಯ್ತು. ಎಷ್ಟು? 9/6 ಮೂರನೇ ಸಂಖ್ಯೆ ಆಯ್ತು. ಎಷ್ಟು? 10/6 ನಾಲ್ಕನೇ ಸಂಖ್ಯೆ ಆಯ್ತು. ಎಷ್ಟು ಬೇಕಾಗಿದೆ ನಿಮಗೆ? 11 ಎಷ್ಟಾಯ್ತು? 6 ಆಯ್ತು. ಇದು ಬೇಕಾದ್ರೆ ಭಾಗಸಂಖ್ಯೆ ನಮಗೆ ಈ ಸಂಖ್ಯೆಗಳ ನಡುವೆನೇ ಬರುತ್ತೆ. ಹಾಗಾಗಿ ಈ 5 ಸಂಖ್ಯೆಗಳು ಏನಾಗಿದೆ? ಭಾಗಲಬ್ಧ ಸಂಖ್ಯೆಗಳಾಗಿದೆ. ಯಾವ ಸಂಖ್ಯೆಗಳ ನಡುವೆ? 2ರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳಾಗಿದೆ. ಯಾವ್ಯಾವುದಪ್ಪ ಅಂತಂದ್ರೆ 7/6, 8/6, 9/6, 10/6, 11/6. ಸರ್, ಇವಿಷ್ಟು 1 ಮತ್ತು 2ರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳಾಗಿದೆ. ಅರ್ಥ ಆಗಿದೆಯಾ? ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಯಾವ ಸಂಖ್ಯೆಗಳ ನಡುವೆ ಬೇಕಾಗಿದೆಯೋ ಆ ಸಂಖ್ಯೆ ಬರ್ಕೊಳ್ಳಿ. ಎಷ್ಟು ಸಂಖ್ಯೆ ಬೇಕಾಗಿದೆ ನಿಮಗೆ? 5. ಎಷ್ಟು ಸಂಖ್ಯೆ ಬೇಕಾಗಿರುತ್ತೋ ಅದಕ್ಕೆ 1 ಜಾಸ್ತಿ ಮಾಡ್ಬೇಕಾಗುತ್ತೆ. ಎಷ್ಟಾಯ್ತು ಹೇಳಿ? 6. ಈ 6ನೇ ಮಾಡ್ಕೋಬೇಕು. ಯಾವ ಸಂಖ್ಯೆಗಳ ನಡುವೆ ಬೇಕಾಗಿದೆಯೋ ಅದಕ್ಕೆ ಗುಣಿಸ್ಕೊಳ್ಬೇಕಾಗುತ್ತೆ. ಸರ್, ಎಷ್ಟಾಯ್ತು ಹೇಳಿ? 6 1 6. 6ಗೆ ಎಷ್ಟು? 12 ಹೌದಲ್ವಾ? ಇದನ್ನ ಗುಣಿಸ್ಕೊಂಡ್ಮೇಲೆ ಏನ್ ಮಾಡ್ಕೋಬೇಕು ನೀವು? ನೆಕ್ಸ್ಟ್ ಈ ಸಂಖ್ಯೆ ಆದ್ಮೇಲೆ ನೆಕ್ಸ್ಟ್ ಸಂಖ್ಯೆಗಳನ್ನ ಬರ್ಕೊಂತ ಹೋಗ್ಬೇಕು. ಮತ್ತೆ ಆಮೇಲೆ ಆ ಸಂಖ್ಯೆನ ಕೆಳಗಡೆ ಛೇದದಲ್ಲಿ ಬರ್ಕೊಳ್ಬೇಕಾಗುತ್ತೆ. ಎಷ್ಟಾಗುತ್ತೆ ಅಂದ್ರೆ ಇವಿಷ್ಟು ಸಂಖ್ಯೆಗಳು ಏನಾಗುತ್ತೆ? 1 ಮತ್ತು 2ರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳಾಗಿದೆ. ಅರ್ಥ ಆಗಿದೆಯಾ? ನೋಡಿ, ಈಗ ನೆಕ್ಸ್ಟ್ ಲೆಕ್ಕ ನೀವೇ ಮಾಡಿ ಬರ್ಕೊಳ್ಳಿ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ.
ಈಗ ನಿಮಗೆ ಯಾವ ಸಂಖ್ಯೆಗಳ ನಡುವೆ ಬೇಕಾಗಿದೆ? 3 ಮತ್ತು 4ರ ನಡುವಿನ ಸಂಖ್ಯೆಗಳು ಬೇಕಾಗಿದೆ, ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿದೆ. ಎಷ್ಟು ಬೇಕಾಗಿದೆ? 6 ಸರ್. ಎಷ್ಟು ಬೇಕಾಗಿದೆ? 6 ಸಂಖ್ಯೆಗಳು ಬೇಕಾಗಿದೆ. ಸರಿ, ಮಾಡ್ತಾರೆ. ಇಲ್ಲಿ ಯಾರು ಮಾಡ್ತಾರೆ? ಹೋಗ್ತಾರೆ. 2 ನಿಮಿಷ ಮಾಡಿ ಫಸ್ಟ್, ಆಮೇಲೆ ಕಳಿಸಿ. ಎಲ್ಲರೂ ಮಾಡಿ. ಮಾಡಿ 6 ಸಂಖ್ಯೆಗಳು ಬೇಕು. 3 ಮತ್ತು 4ರ ನಡುವೆ 6 ಸಂಖ್ಯೆಗಳು ಬೇಕು. ಸರಿ, ರೈಟ್. ಮಾಡೋದು ನಿಮಿಷ ಸರ್. ರೈಟ್, ಸರಿ. ಈ ಸಂಖ್ಯೆ ಮೇಡಮ್ ಎಷ್ಟಾದ ಸಂಖ್ಯೆಗಳು? 1 2 3 ಇವಾಗ 8 ಆಯ್ತಲ್ಲ? ಎಷ್ಟು ಆಯ್ತು? ನಾನು ಮತ್ತೆ 8 ಬರ್ಕೊಂಡಿದ್ದಾರ. ಇಲ್ಲಿ ವಾಯ್ಸ್ ಮಾಡಿ ಆಗಿದೆಯಾ? ಬರ ಮಾಡ್ಬೇಕು, ಲೆಕ್ಕ ಮಾಡ್ತಾರೆ ನೋಡ್ಕೊಳ್ಳಿ. ಅದೇ ಇವೆ ಬಿಡಬೇಕು. ಈ ಸಂಖ್ಯೆಗಳು ಅದಕ್ಕೆ ಎಷ್ಟಾಗುತ್ತೆ? ಇಲ್ಲಿ 7 ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, 7 ಕೆಲಸ ಮಾಡ್ಬೇಕು. ಅದೇ ಸರಿ. ಇಪ್ಪತ್ತೆರಡು ಬೈ 7 ಯಾರಾಗುತ್ತಾ? ಹಾಗೆ ಹೌದಲ್ವಾ? ಕೆಲ ಬರೆಯೋದು ಎಷ್ಟು ಸಂಖ್ಯೆಗಳು? 7 ಅಲ್ವಾ? ಸರಿ ಬಿಟ್ಟು ಆಯ್ತು. ಹಾಗಾದ್ರೆ ಎಷ್ಟು ಸಂಖ್ಯೆಗಳು ಬಂದಿದೆ ಇಲ್ಲಿ? 7 ಸಂಖ್ಯೆಗಳು. ಯಾವ ಸಂಖ್ಯೆಗಳ ನಡುವೆ ಹೇಳಿ? 3 ಮತ್ತು 4ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳನ್ನ ಬರ್ಕೊಂಡಿದ್ದಾರೆ. ಅಲ್ವಾ? ಸರಿ, ನೋಡಿ, ಒಂದು ಸಂಖ್ಯೆ 22 ಬೈ 7, 23 ಬೈ 7, 24 ಬೈ 7, 25 ಬೈ 7, 26 ಬೈ 7, 27 ಬೈ 7. ಹೌದಲ್ವಾ? ಸರಿ, ಈ ರೀತಿ ನಾವು ಯಾವುದೇ 2 ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಈ ರೀತಿ ಮಾಡ್ಬೇಕಾಗುತ್ತೆ. ಹೌದಲ್ವಾ? ಎಷ್ಟು ಸಂಖ್ಯೆಗಳು ಕೇಳಿರ್ತಾರೋ ಅದಕ್ಕೆ ಒಂದನ್ನ ಆಡ್ ಮಾಡ್ಕೋಬೇಕು. ಆ ಸಂಖ್ಯೆಯಿಂದ ನಿಮಗೆ ಯಾವ ಸಂಖ್ಯೆಗಳ ನಡುವೆ ಬೇಕಾಗಿದೆಯೋ ಅದಕ್ಕೆ ಗುಣಿಸ್ಕೊಳ್ಬೇಕು. ಹೌದಲ್ವಾ? 7 3 ಎಷ್ಟು ಮಣಿಕಂಠ? 7 3 ಎಷ್ಟು? 21. ಆಮೇಲೆ 7 4 ಎಷ್ಟು? 25. ಆ ಸಂಖ್ಯೆಗಳನ್ನ ಬರ್ಕೊಳ್ಬೇಕು ಅಲ್ವಾ? ಬರ್ಕೊಂಡು ಏನ್ ಮಾಡ್ಕೋಬೇಕು ನೀವು? ಈ ಸಂಖ್ಯೆನ ಜಾಸ್ತಿ ಮಾಡ್ಕೊಂತ ಹೋಗಿ ಅದನ್ನ ಬರ್ಕೊಳ್ತಾ ಹೋಗ್ಬೇಕಷ್ಟೇ ಅಲ್ವಾ? 21 22 ಬೈ 7, 23 24 25 26 27 8 ಬರ್ಕೋಬೇಕಷ್ಟೇ. ಅರ್ಥ ಆಗಿದೆಯಾ? ಸರಿ, ಈ ರೀತಿ ನಾವು 2 ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನ ಬರ್ಕೊಳ್ಬಹುದು. ಅರ್ಥ ಆಗಿದೆಯಾ? ರೈಟ್, ನೆಕ್ಸ್ಟ್. ನೋಡಿ, ಕೆಲವು ಸ್ಟೇಟ್ಮೆಂಟ್ ಹೇಳ್ತೀನಿ, ಇದನ್ನ ಸರಿನಾ ತಪ್ಪು ಅಂತ ನೀವು ಹೇಳಬೇಕು. ಹೌದಲ್ವಾ? ಸರಿ, ಬರ್ಕೊಳ್ಳಿ. ಮೊದಲನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಪ್ರತಿಯೊಂದು ಪೂರ್ಣ ಸಂಖ್ಯೆ ಏನಾಗಿದೆ ಅಂದ್ರೆ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪು? ನೋಡಿ,
ಪ್ರತಿಯೊಂದು ಪೂರ್ಣ ಸಂಖ್ಯೆ ಏನಾಗಿದೆ ಅಂದ್ರೆ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. ಅಂದ್ರೆ ಯಾವುದೇ ಪೂರ್ಣ ಸಂಖ್ಯೆ ಬರೋದ್ರೆ ಅದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸರಿನಾ ತಪ್ಪು? ಸರಿ ಸರ್. ಸರಿನಾ? ಸರಿ, ಒಂದು ಪೂರ್ಣ ಸಂಖ್ಯೆ ಹೇಳಿ ನೋಡೋಣ. ಒಂದು ಪೂರ್ಣ ಸಂಖ್ಯೆ ಹೇಳಿ. ಯಾವುದು ಪೂರ್ಣ ಸಂಖ್ಯೆ? ಈಗ ಬರ್ಸಿದಲ್ವ ಅಲ್ವಾ? ಈಗ ಯಾವ್ದು ಒಂದು ಸಂಖ್ಯೆ ಹೇಳಿ. ಅವ್ರೇನ್ ಹೇಳ್ತಾ ಇದಾರೆ? ಪ್ರತಿಯೊಂದು ಪೂರ್ಣ ಸಂಖ್ಯೆ ಏನಾಗಿರುತ್ತದೆ ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಹೇಳ್ತಾರೆ ಸ್ಟೇಟ್ಮೆಂಟ್. ಈಗ ನೀವು ಪೂರ್ಣ ಸಂಖ್ಯೆ ಹೇಳಿ ನೋಡೋಣ. ಎರಡು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಲ್ವಾ? ಪ್ರತಿಯೊಂದು ಪೂರ್ಣ ಸಂಖ್ಯೆ ಏನಾಗಿದೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತಾ ಇದಾರೆ. ನಾನು ಈಗ ಮೊದಲು ಪೂರ್ಣ ಸಂಖ್ಯೆ ಬರೀತೀನಿ. ಇದು ಸ್ವಾಭಾವಿಕ ಸಂಖ್ಯೆ ಹೌದಲ್ವಾ? ಸರಿ, ಹಂಗಾರೆ ಒಂದಕ್ಕೆ ಈ ಸಂಖ್ಯೆ ತಗೊಂಡು ಸರಿ ಅಂತ ಅನ್ಸ್ಕೊಳ್ತೀನಿ ನಿಮಗೆ, ಹೌದಲ್ವಾ? ನಾನು ಇನ್ನೊಂದು ಪೂರ್ಣ ಸಂಖ್ಯೆ ಬರೀತೀನಿ ನೋಡಿ, 15. ಇದು ಸ್ವಾಭಾವಿಕ ಸಂಖ್ಯೆನಾ? ಹೌದಲ್ವಾ? ಇದಕ್ಕೂ ಓಕೆ. ಆದ್ರೆ ನಾನು ಇಲ್ಲಿ 0 ಬರೀತೀನಿ ನೋಡಿ. ಈಗ ಇದು ಪೂರ್ಣ ಸಂಖ್ಯೆ ಅದಲ್ವಾ? ಇದೇ ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗಿದೆ ಈಗ? ಬರುತ್ತಾ ಇದು? ಇಲ್ಲ ತಾನೆ? ನಾನು 0 ತಗೊಂಡಾಗ ಏನಾಯ್ತು, ಇದು ಸ್ವಾಭಾವಿಕ ಸಂಖ್ಯೆ ಆಗಿಲ್ಲ. ಹಾಗಾಗಿ ನಾವು ಹೇಳಿರೋ ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ ಅದಲ್ವಾ? ಪ್ರತಿಯೊಂದು ಪೂರ್ಣ ಸಂಖ್ಯೆ ಏನಾಗಿರಲ್ಲ ಸ್ವಾಭಾವಿಕ ಸಂಖ್ಯೆ ಆಗಿರಲ್ಲ ಅಂತ ಗೊತ್ತಾಯ್ತು ಅಲ್ವಾ? ಬರ್ಕೊಳ್ಳಿ. ಎಲ್ಲ ಸ್ಟೇಟ್ಮೆಂಟ್ ಮುಂದೆ ಏನ್ ಬರ್ಕೋಬೇಕಂತ ನೀವು ತಪ್ಪು ಅಂತ ಬರ್ಕೊಳ್ಳಿ ಅಲ್ವಾ? ನೆಕ್ಸ್ಟ್ ಎರಡನೇ ತಪ್ಪುಡಿ. ಪ್ರತಿಯೊಂದು ಪೂರ್ಣಾಂಕವು ಎರಡನೇದು ಹೇಳಿಕೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಪ್ರತಿಯೊಂದು ಪೂರ್ಣಾಂಕ ಏನಾಗಿದೆ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಈ ಹೇಳಿಕೆ ಸರಿನಾ ತಪ್ಪು? ನೀವು ಪೂರ್ಣಾಂಕ ಬರಬೇಕು. ಏನ್ ಬರ್ಕೋಬೇಕು ಹೇಳಿ? ಪೂರ್ಣಾಂಕವನ್ನ ಬರ್ಕೊಳ್ಬೇಕು. ಅದು ಭಾಗಲಬ್ಧ ಸಂಖ್ಯೆಗೆ ಸೇರಿದೆ ಇರುವ ಅಂತ ನೀವೇನ್ ಮಾಡ್ಕೋಬೇಕಾಗುತ್ತೆ? ವೆರಿಫೈ ಮಾಡ್ಬೇಕಾಗುತ್ತೆ. ಹೇಳಿ ನೋಡಿ, ಸರಿನಾ ತಪ್ಪು? ಸರಿ, ಈಗ ಪೂರ್ಣಾಂಕಗಳಲ್ಲಿ ಯಾವ್ಯಾವ ಸಂಖ್ಯೆ ಬರುತ್ತೆ ಹೇಳಿ? ಪ್ಲಸ್ ಇರೋ ಬರುತ್ತೆ, ಮೈನಸ್ ಇರೋ ಕೂಡ ಏನಾಗುತ್ತೆ ಬರುತ್ತೆ. ಅದು ನೋಡಿ, ಪೂರ್ಣಾಂಕ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಆ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸೇರಿದ್ದು ಇರುವಂತ ನೋಡ್ಬೇಕು. ಸೇರಿತ್ತು ಆ ಹೇಳಿಕೆ ಸರಿ ಅಂತ ಹೇಳಿ, ಸೇರಿಲ್ಲ ಅಂದ್ರೆ ಆ ಹೇಳಿಕೆ ಏನಾಗಿದೆ ತಪ್ಪಾಗಿದೆ ಅಂತ ಹೇಳಿ. ಸರಿ, ಯಾವ್ದು ಪೂರ್ಣಾಂಕ ಹೇಳಿ ನೋಡೋಣ. ಇದು ಒಂದು ಪೂರ್ಣಾಂಕ ಹೇಳಿ. -5. ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ? ಕೆಳಗಡೆ ಒಂದು ಬರ್ಕೊಂಡು ಏನಾಗುತ್ತೆ, ಇದು ಕೂಡ ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಎಷ್ಟು ಎಕ್ಸಾಂಪಲ್ ಸಂಖ್ಯೆ ಹೇಳಿ? ಪ್ಲಸ್ ಯಾವ್ದು ಸಂಖ್ಯೆ ಹೇಳಿ? ಇದು ಕೂಡ ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಆಮೇಲೆ 0 ಕೂಡ ಏನಾಗುತ್ತೆ, ಇದು ಪೂರ್ಣಾಂಕ. ಇದು ಕೂಡ ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ? ಆಗುತ್ತೆ ತಾನೆ? ಹಾಗಾದ್ರೆ ಪ್ಲಸ್ ಇರೋ ತಗೊಂಡು ಕೂಡ ಭಾಗಲಬ್ಧ ಆಯ್ತು, ಮೈನಸ್ ಇರೋ ತಗೊಂಡು ಕೂಡ ಭಾಗಲಬ್ಧ ಆಯ್ತು. 0 ಕೂಡ ಏನಾಗಿದೆ ಭಾಗಲಬ್ಧ ಸಂಖ್ಯೆಗಳಿಗೆ ಅದು ಸೇರಿದೆ. ಹಾಗಾಗಿ ಪ್ರತಿಯೊಂದು ಪೂರ್ಣಾಂಕ ಏನಾಗಿರುತ್ತೆ ಭಾಗಲಬ್ಧ ಸಂಖ್ಯೆ ಆಗೇ ಇರುತ್ತೆ. ಅದಲ್ವಾ? ನಾವು ನೆಕ್ಸ್ಟ್ ಸಂಖ್ಯೆಗಳಿಗೆ ಹೋದ್ರೆ ಅವುಗಳು ಏನಾಗಿರ್ತವೆ ಸೇರಿರ್ತವೆ ಅಂತ ಹೇಳಿ. ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕಗಳಾಗಿರ್ತವೆ ಅಂತ ಅಂದ್ರೆ ಸರಿ. ಪ್ರತಿಯೊಂದು ಪೂರ್ಣಾಂಕವು ಪೂರ್ಣ ಸಂಖ್ಯೆಯು ಪೂರ್ಣಾಂಕವಾಗಿರುತ್ತದೆ ಅಂತಂದ್ರೆ ಸರಿ ಇರುತ್ತೆ. ಅರ್ಥ ಆಗಿದೆಯಾ? ಅದೇ ರೀತಿ ಪ್ರತಿಯೊಂದು ಪೂರ್ಣಾಂಕವು ಭಾಗಲಬ್ಧ ಅಂತಂದ್ರೆ ಅದು ಕೂಡ ಏನಾಗಿರುತ್ತೆ ಸರಿ ಇರುತ್ತೆ. ಪ್ರತಿಯೊಂದು ಪೂರ್ಣಾಂಕ ಏನಾಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದ್ರೆ ಈ ಹೇಳಿಕೆ ಸರಿನಾ ತಪ್ಪು? ಸರಿ ಇದೆ, ಬರ್ಕೊಳ್ಳಿ. ಸರಿ ಇದೆ, ಬರ್ಕೊಳ್ಳಿ. ಇನ್ನೊಂದು ನೋಡಿ, ಲಾಸ್ಟ್ ಮೂರನೇದು. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು
ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ. ಇದು ಸರಿನಾ ತಪ್ಪೋ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ ಅಂತ ಹೇಳಿದರೆ ಸರಿನಾ? ನೋಡಿ ಯಾರು ಮಾಡ್ತಾರೆ ಇಲ್ಲಿ ಬಂದು ಭಾಗಲಬ್ಧ ಸಂಖ್ಯೆ ಬರೀಬೇಕು, ಅದು ಪೂರ್ಣಾಂಕ ಸೇರಿದೆಯೋ ಇಲ್ವೋ ಅಂತ ಹೇಳಬೇಕು ಅಷ್ಟೇ. ಪ್ರತಿಯೊಂದು ಎಂತ ಸಂಖ್ಯೆ ಅದು? ಪ್ರತಿಯೊಂದು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಪೂರ್ಣಾಂಕವಾಗಿದೆ. ಪೂರ್ಣಾಂಕವಾಗಿದೆ ಅಲ್ವಾ? ಸರ್, ಈಗ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ನಾನು ಯಾವ್ದೋ ಒಂದು -2 ತಗೊಂತೀನಿ, ಇದೇನಾಗುತ್ತೆ? ಪೂರ್ಣಾಂಕ ಆಗಿರುತ್ತಲ್ವಾ? ಎಷ್ಟು ಇದು ಪೂರ್ಣಾಂಕ ಆಗಿರುತ್ತಲ್ವಾ? ಈಗ ನಾನು ಇನ್ನೊಂದು ಭಾಗಲಬ್ಧ ಸಂಖ್ಯೆ ತೆಗೆದುಕೊಳ್ತೀನಿ 1/2. ಇದು ಪೂರ್ಣಾಂಕ ಆಗುತ್ತಾ? ಆಗುತ್ತಾ ನೋಡಿ? 1/2 ಪೂರ್ಣಾಂಕ ಆಗುತ್ತಾ? ಪೂರ್ಣಾಂಕದಲ್ಲಿ ಯಾವ ಸಂಖ್ಯೆಗಳು ಬರುತ್ತೆ? ಪ್ಲಸ್ ಇರೋ ಬರುತ್ತೆ, ಮೈನಸ್ ಇರೋ ಬರುತ್ತೆ, 0 ಬರುತ್ತೆ. ಆದ್ರೆ ಭಿನ್ನರಾಶಿ ಬರುತ್ತೆ ಪೂರ್ಣಾಂಕದಲ್ಲಿ ಅಲ್ಲ ತಾನೆ? ಹಾಗಾಗಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಏನಾಗಲ್ಲ, ಪೂರ್ಣಾಂಕ ಆಗೋದಿಲ್ಲ. ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ತಪ್ಪು ತಪ್ಪು. ಮೊದಲನೇದು ಸಾಬೀತು ಮಾಡೋಣ. ಫಸ್ಟ್ ಹೇಳಿದ್ರು ಇವಾಗ ಹೇಳ್ತಾ ನೋಡಿ, ಅದು ಒಂದೇ ಸ್ಟೇಟ್ಮೆಂಟ್. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣಾಂಕ ಸಂಖ್ಯೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣಾಂಕ ಸಂಖ್ಯೆ. ಇದು ಸರಿನಾ ತಪ್ಪು ಅಂತ ಒಂದು ಸಾಬೀತು ಮಾಡ್ತಾನೆ. ಮಾಡೋಣ, ಜೋರಾಗಿ ಹೇಳ್ಬೇಕು. ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣಾಂಕ ಸಂಖ್ಯೆ. ಜೋರಾಗಿ ಹೇಳ್ಬೇಕು. ಸರಿ, 3 ಮತ್ತು 15, 20 ಸ್ವಾಭಾವಿಕ ಸಂಖ್ಯೆ ಹೌದು, ಪೂರ್ಣಾಂಕ ಸಂಖ್ಯೆ ಹೌದು. ಹಾಗಾಗಿ ಇದು ಸ್ವಾಭಾವಿಕ ಪೂರ್ಣಾಂಕ ಸಂಖ್ಯೆ. ಈ ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ಹೌದಲ್ವಾ? ನೋಡಿ, ಇನ್ನೊಂದು ಯಾರು ಮಾಡ್ತಾರ? ನೋಡಿ, ಎರಡನೇ ಸ್ಟೇಟ್ಮೆಂಟ್ ಇದೆ, ಹೇಳಿಕೆ ಬರ್ಕೊಂಡ್ಬಿಡಿ. ಫಸ್ಟ್ ಪ್ಲಸ್ ಕೊಡಮ್ಮ, ಬರ್ಕೊಳ್ಳಿ, ಎಲ್ಲರೂ ಬರ್ಕೊಳ್ಳಿ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಸರಿ, ಬರ್ಕೊಳ್ಳಿ. ಈಗ ಸಾಬೀತು ಮಾಡ್ತಾರೆ. ಸರಿನಾ ತಪ್ಪು ಅಂತ ಹೇಳ್ತಾರೆ. ಮಾಡೋ, ಇಲ್ಲಿ ಬರ್ಕೊಂಡಿರೋ ಸಂಖ್ಯೆಗಳೆಲ್ಲ ಯಾವ ಸಂಖ್ಯೆಗಳಿವು? ಹೌದಲ್ವಾ? ಈ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಆಗಿದಾವ? ಚೆಕ್ ಮಾಡಿ. ಚೆಕ್ ಮಾಡೋಣ. ಅದು ಬರಲ್ವಾ? ಮೈನಸ್ ಪೂರ್ಣ ಸಂಖ್ಯೆ ಆಗುತ್ತೆ ನೋಡಿ. ಈ ಸಂಖ್ಯೆ ಆಗುತ್ತೆ ನೋಡಿ. ಈ ಸಂಖ್ಯೆ ಆಗುತ್ತೆ ನೋಡಿ. ಬರುತ್ತೆ, ರೈಟ್. ಈ ಸಂಖ್ಯೆ ಆಗುತ್ತೆ ನೋಡಿ. ಅದಲ್ವಾ? ಅಂದ್ರೆ ಎಲ್ಲವೂ ಬರೋದಿಲ್ಲ. ಕೆಲವೊಂದು ಬರುತ್ತೆ, ಕೆಲವೊಂದು ಬರಲ್ಲ. ಅದಕ್ಕಾಗಿ ಸ್ಟೇಟ್ಮೆಂಟ್ ತಪ್ಪು. ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಪ್ರತಿಯೊಂದು ಪೂರ್ಣಾಂಕವು ಏನಾಗಿರಲ್ಲ? ಸ್ವಾಭಾವಿಕ ಪೂರ್ಣ ಸಂಖ್ಯೆಗಳು ಆಗಿರೋದಿಲ್ಲ. ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಈ ಹೇಳಿಕೆ ತಪ್ಪು.
ಆಗಿದೆಯಾ? Yes, sir. ಸರಿ, ಇನ್ನೊಂದ್ಸರಿ ನೋಡಿ. ನಾವು ಇವತ್ತಿನ ತರಗತಿಯಲ್ಲಿ ಸಂಖ್ಯೆಗಳ ವಿಧಗಳ ಬಗ್ಗೆ ಹೇಳಿದ್ದು ಹೌದಲ್ವಾ? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಆಮೇಲೆ ಭಾಗಲಬ್ಧ ಸಂಖ್ಯೆಗಳು, ಇದ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟೆ. ಅದಾದ್ಮೇಲೆ ಯಾವ್ದಾದ್ರು ಎರಡು ಸಂಖ್ಯೆಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟು ಹೌದಲ್ವಾ? ಯಾವ್ದಾದ್ರು ಒಂದು ಎರಡು ಸಂಖ್ಯೆ ಕೊಡ್ತಾರ ನಿಮಗೆ, ಆ ಸಂಖ್ಯೆಗಳ ನಡುವೆ ಬರುವ ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಕೇಳಿದಾಗ ಅದು ಯಾವ ವಿಧಾನವನ್ನ ಬಳಕೆ ಮಾಡ್ಕೊಂಡು ಬರೀಬೇಕು ಅನ್ನೋದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಹೇಳಿದೆ ಹೌದಲ್ವಾ? ಸರಿ, ಅದಾದ್ಮೇಲೆ ಕೆಲವು ಹೇಳಿಕೆಗಳನ್ನ ಸರಿನ ತಪ್ಪು ಅನ್ನೋದ್ರ ಬಗ್ಗೆ ನಾನು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿಸಿದ್ದೀನಿ. ಅರ್ಥ ಆಗಿದ್ಯಾ? ಸರಿ ಸರಿ, ಈಗ ಹೋಮ್ವರ್ಕ್ ತಗೊಂಡ್ಬಿಡಿ. ಮೂರು ಮತ್ತು ಐದರ ನಡುವೆ ಮೊದಲನೇ ಹೋಮ್ವರ್ಕ್ ಬಂದ್ಬಿಟ್ಟು 3 ಮತ್ತು 5ರ ನಡುವೆ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. Yes, sir. ಆಯ್ತಾ? Yes, sir. ನೆಕ್ಸ್ಟ್ ಇನ್ನೊಂದು ಒಂದು ಹೇಳಿಕೆ ಕೊಡ್ತೀನಿ ನೋಡಿ. ಎರಡು ಹೇಳಿಕೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ಒಂದು ಲೆಕ್ಕ. ಅದೇ ಲೆಕ್ಕ ನಾವು ಮುಂದಕ್ಕೆ ಹೇಳ್ತೀನಿ ನೋಡಿ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಈ ಲೆಕ್ಕಗಳನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ ನಾಳೆ. ಅರ್ಥ ಆಗಿದೆಯಾ? ಸರಿ.